ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಇವತ್ತು ಬೆಳಗ್ಗೆನೇ ವ್ಲಾಗನ್ನು ಶುರು ಮಾಡಿದ್ದೀನಿ. ಬೆಳಗ್ಗೆ ತಿಂಡಿ ರೆಡಿ ಆಗ್ತಾ ಇದೆ. ತಿಂಡಿಗೆ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೆನ್ನೆ ಮಾರ್ಕೆಟ್ಗೆ ಹೋಗಿದ್ದಾಗ ಮಶ್ರೂಮ್ ಫ್ರೆಶ್ ಆಗಿತ್ತು ಅಂತ ತೊಗೊಂಡು ಬಂದಿದ್ದೆ. ಅದನ್ನು ಹಾಕಿ ಮಸಾಲ ಎಲ್ಲ ಹಾಕ್ಬಿಟ್ಟು ಒಂದೊಳ್ಳೆ ಬಿರಿಯಾನಿ ಮಾಡೋಣ ಅಂತಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ತುಂಬಾ ಕೆಲಸ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದೀವಿ. ಅಡುಗೆ ಮನೇನ ಆಲ್ರೆಡಿ ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಒಂದು ವಾರದ ಮುಂಚೆನೇ. ಇನ್ನು ಮಿಕ್ಕಿರೋವಂಥ ಮನೆ ಪೂರ್ತಿ ಇವತ್ತು ಕ್ಲೀನ್ ಮಾಡಬೇಕು. ಹಾಗಾಗಿ ಬೆಳಗ್ಗೆನೇ ತಿಂಡಿ ಮುಗಿಸ್ಬಿಟ್ಟು ಒಂದೊಂದೇ ಕ್ಲೀನಿಂಗ್ ಕೆಲಸ ಶುರು ಮಾಡೋಣ ಅಂತ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಕೆಲಸ ಶುರು ಮಾಡ್ಕೊಂಬಿಡೋಣ. ಸ್ಕ್ರೀನೆಲ್ಲ ತೆಗೆದು ಅದನ್ನೆಲ್ಲ ನೆನೆಸ್ಬಿಡೋಣ ಅಂತಂದ್ಬಿಟ್ಟು ಇಲ್ಲಿ ನನ್ನ ಹಸ್ಬೆಂಡು ಸ್ಕ್ರೀನೆಲ್ಲ ತೆಕ್ಕೊಡ್ತಾ ಇದ್ದಾರೆ. ಇಲ್ಲಿ ಸೋಫಾ ಹಾಕಿದ್ದೀವಲ್ಲ, ಸೋಫಾನೆಲ್ಲ ಎಳೆದ್ಬಿಟ್ಟು ಆ ಕಡೆ ಎಲ್ಲ ಕ್ಲೀನ್ ಮಾಡಬೇಕು. ಹಾಗೆ ಸ್ಕ್ರೀನ್ ಬಟ್ಟೆಗಳನ್ನೆಲ್ಲನೂ ಕೂಡ ಅವ್ರ ಕೈಯೇ ತೆಗೆಸ್ಕೋತಾ ಇದ್ದೀನಿ, ಯಾಕಂದರೆ ನನಗೆ ಎಟುಕ್ಸೋದಿಲ್ಲ. ಹಾಗಾಗಿ ಈ ಸ್ಕ್ರೀನ್ ಕ್ಲಾತ್ಗಳೆಲ್ಲ ತುಂಬ ಡೆಲಿಕೇಟ್ ಆಗಿರುತ್ತೆ, ಮಿಷಿನ್ಗೆ ಹಾಕೋದಕ್ಕಾಗಲ್ಲ. ಹಾಗಾಗಿ ಇವತ್ತೆಲ್ಲದೂ ಕೂಡ ಹ್ಯಾಂಡ್ ವಾಶ್ನೇ ಮಾಡಬೇಕು. ಹಾಗಾಗಿ ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ. ಎಲ್ಲ ಸ್ಕ್ರೀನ್ ಬಟ್ಟೆಗಳು ಹಾಗೆ ಬೆಡ್ಶೀಟ್ನೆಲ್ಲ ಸ್ವಲ್ಪ ನೆನೆ ಹಾಕ್ಬಿಟ್ಟು ಹೋಗಿ ತಿಂಡಿ ಮುಗಿಸಿ ಆಮೇಲೆ ಒಂದೊಂದೇ ಕೆಲಸನ ಮಾಡೋಣ ಅಂತ. ದೊಡ್ಡ ದೊಡ್ಡ ಬೆಡ್ಶೀಟ್ಗಳೆಲ್ಲ ನಾನು ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕಾಗಲ್ಲ, ಯಾಕಂದರೆ ನಮ್ಮದು 6 kg ವಾಷಿಂಗ್ ಮಿಷಿನ್ ಇರೋದು. ಜಾಸ್ತಿ ಲೋಡ್ ಆಗಿಬಿಟ್ರೆ ವಾಷಿಂಗ್ ಮಿಷಿನ್ದದು ರಿಂಗು ಎಲ್ಲ ಈಚೆ ಬಂದುಬಿಟ್ಟಿತ್ತು ಲಾಸ್ಟ್ ಟೈಮು. ಹಾಗಾಗಿ ಈ ಸಲ ಎಲ್ಲ ಹ್ಯಾಂಡ್ ವಾಶೇ ಮಾಡಬೇಕು. ಇಲ್ಲಿ ಸ್ವಲ್ಪ ಡಿಟರ್ಜೆಂಟ್ ಎಲ್ಲ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಸಪ್ರೇಟಾಗಿ ಸ್ಕ್ರೀನ್ ಕ್ಲಾತ್ಸ್ನ ನೆನೆಸಿದ್ದೀನಿ, ಮತ್ತೊಂದು ಕಡೆ ಬೆಡ್ಶೀಟ್ನ ನೆನೆಸಿದ್ದೀನಿ. ಇನ್ನು ನನಗೆ ಯಾವ್ದು ಎಟಕ್ಸೋದಿಲ್ವೋ ಅದನ್ನೆಲ್ಲದನ್ನು ಕೂಡ ನನ್ನ ಹಸ್ಬೆಂಡ್ ಕ್ಲೀನ್ ಮಾಡಿಕೊಟ್ರು. ಫ್ಯಾನ್ಗಳು ಹಾಗೆ ಆ ಸ್ಕ್ರೀನ್ದು ಕಂಬಿಗಳಿರುತ್ತಲ್ಲ ಅದೆಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಟ್ರು. ಬೇಗನೆ ಎದ್ದಿದ್ದರಿಂದ ಎಲ್ಲನೂ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ತಿಂಡಿ ಅವ್ರು ಆಫೀಸ್ಗೆ ಹೊರಟ್ರು. ಆಮೇಲೆ ಒಂದೊಂದೇ ಕೆಲಸನ ನಾನು ಮಾಡೋದಕ್ಕೆ ಶುರು ಮಾಡಿದೆ. ಮೊದಲಿಗೆ ನಮ್ಮ ಹಾಲ್ ಅಂದರೆ ಲಿವಿಂಗ್ ರೂಮ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೆಡ್ರೂಮ್ಗಳನ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಲಲ್ಲಿರೋವಂಥ ಕಿಟಕಿ, ಬಾಗಿಲು, ನಮ್ಮ ಟಿ ವಿ ಕ್ಯಾಬಿನೆಟ್ಟು ಹಾಗೆ ಪಾರ್ಟಿಷನ್ ವಾಲು ಎಲ್ಲದನ್ನು ಕೂಡ ಒರೆಸ್ಕೊಂಡು ಹಾಗೆ ಅದ್ರ ಮೇಲಿಟ್ಟಿರುವಂಥ ಡೆಕೋರೇಟಿವ್ ಪೀಸಸ್ಸು, ಫೋಟೋ ಫ್ರೇಮ್ಸು ಎಲ್ಲನೂ ತೆಗೆದು ಒರೆಸಿ ಮತ್ತೆ ಜೋಡಿಸ್ಬೇಕು. ಇನ್ನು ಈ ಕಿಟಕಿಗಳಿಗೆ ಮೆಷನ್ನು ಹಾಕ್ಸಿದ್ದೀವಿ. ಮೆಶ್ಶು ತೆಗೆದು ಯಾವಾಗಲೂ ತೊಳಿತಾ ಇದ್ದರೆ ಕೆಲವೊಂದು ಸಲ ತುಕ್ಕು ಬಂದಂಗೆ ಆಗಿಬಿಡುತ್ತೆ. ಹಾಗಾಗಿ ಬಟ್ಟೆಲೇ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ನಮ್ಮನೆ ಕಾರ್ನರಲ್ಲಿರೋದು 2 ಕಡೆನೂ ಕೂಡ ರೋಡ್ ಇದೆ. ಅದರಲ್ಲೂ ಮಣ್ಣು ರೋಡು, ಟಾರ್ ಹಾಕಿಲ್ಲ, ಕಾಂಕ್ರೀಟ್ ಹಾಕಿಲ್ಲ. ಹಾಗಾಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಧೂಳಾಗ್ತಾ ಇರುತ್ತೆ. ಒಂದೊಂದು ಕಿಟಕಿ ಒರೆಸೋದಕ್ಕೆ ಸುಮಾರು ಒಂದು ಅರ್ಧ ಗಂಟೆ ಹಿಡಿತಾ ಇತ್ತು ನನಗೆ. ನಾರ್ಮಲ್ ಪ್ಲೇನ್ ವಾಟರಲ್ಲಿ ಬಟ್ಟೆಯನ್ನು ಅಂದರೆ ಕಾಟನ್ ಬಟ್ಟೆಯನ್ನು ಹದ್ಕೊಂಡು ಚೆನ್ನಾಗಿ ಆ ಬಟ್ಟೆನ ಜಾಲಿಸ್ಕೊಂಡು ಕಂಬಿಗಳನ್ನು ಹಾಗೆ ಪೂರ್ತಿ ಕಿಟಕಿಯನ್ನು ಒರೆಸ್ಕೊತಾ ಇದ್ದೆ. ಇನ್ನು ಕಿಟಕಿ ಗ್ಲಾಸ್ ಏನಿದೆ ಅದನ್ನು ಕೂಡ ಅದೇ ನೀರಿನಲ್ಲಿ ಒರೆಸ್ಕೊಂಡು ಪೂರ್ತಿ ಅದೆಲ್ಲ ಒಣಗಿದ ಮೇಲೆ ಕೊಲ್ಲಿನ ಹಾಕಿ ಒಣ ಬಟ್ಟೆಯಲ್ಲಿ ಒರೆಸ್ತಾ ಇದ್ದೀನಿ. ಇವಾಗ ಹಾಲಲ್ಲಿರೋವಂಥ 2 ಕಿಟಕಿನೂ ಪೂರ್ತಿಯಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡೆ, ಅಂದರೆ ಒರೆಸ್ಕೊಂಡೆ. ಅದಾದಮೇಲೆ ಫಸ್ಟು ಟೆರೆಸ್ ಮೇಲೆ ಹೋಗಿ ಬಟ್ಟೆಗಳನ್ನೆಲ್ಲ ಒಗೆದ್ಬಿಟ್ಟು ಬಂದುಬಿಡೋಣ, ಯಾಕಂದರೆ ಮಧ್ಯಾಹ್ನ ಅಷ್ಟರಲ್ಲೇ ಮಳೆ ಶುರುವಾಗುತ್ತೆ. ಮತ್ತೆ ಮಳೆ ಬಂದುಬಿಟ್ರೆ ಆ ಬಟ್ಟೆಗಳನ್ನೆಲ್ಲ ಎಲ್ಲಿ ಹಾಕೊಳ್ಳೋದಲ್ವ. ಹಾಗಾಗಿ ಫಸ್ಟು ಸ್ಕ್ರೀನ್ ಬಟ್ಟೆಗಳನ್ನೆಲ್ಲ ಒಗೆದು ಒಣಗಾಕ್ತಾ ಇದ್ದೀನಿ. ಈ ಬಟ್ಟೆ ಎಲ್ಲ ಒಗಿತಾ ಇರುವಾಗ ಮೋಡ ಮುಚ್ಕೊಂಡೇ ಇತ್ತು, ಎಲ್ಲಿ ಬೇಗ ಮಳೆ ಬರುತ್ತೋ ಅಂತ ಭಯ ಆಗಿತ್ತು. ದೊಡ್ಡದೊಂದು ಬೆಡ್ಶೀಟು ನನ್ನ ಹಸ್ಬೆಂಡ್ ಇರುವಾಗಲೇ ಅದನ್ನು ಒಬ್ಬರೇ ಅಂತೂ ಒಗೆಯೋದಕ್ಕಾಗಲ್ಲ. ನೀರಿನಲ್ಲಿ ನೆನೆಸಿದ ತಕ್ಷಣ ಅದು ಒಳ್ಳೆ ಹೆವಿ ಭಾರ ಆಗಿಬಿಡುತ್ತೆ, ಒಂದು ಸ್ವಲ್ಪನೂ ಅಲುಗಾಡ್ಸೋದಕ್ಕಾಗಲ್ಲ. ಹಾಗಾಗಿ ಅವ್ರು ಇದ್ದಾಗೇ ಇಬ್ಬರೂ ಸೇರಿಕೊಂಡು ಅದನ್ನು ಚೆನ್ನಾಗಿ ಒಗೆದು ನೀರಿನಲ್ಲಿ ಚೆನ್ನಾಗಿ ಜಾಲಿಸಿ ನೀರನ್ನ ಪೂರ್ತಿಯಾಗಿ ಹಿಂಡಿ ಅದನ್ನು ಗೋಡೆ ಮೇಲೆ ಹಾಕ್ಬಿಟ್ಟಿದ್ದೀವಿ, ನೀರು ಪೂರ್ತಿಯಾಗಿ ಸೋರ್ಕೊಳ್ಳಿ ಅಂತ. ಆ ಬೆಡ್ಶೀಟಲ್ಲಿ ನೀರು ಹಿಂಡೋದು ಕಷ್ಟ, ಹಿಂಡಿದ್ರೂ ಕೂಡ ನೀರು ಕೊನೆಗೆ ಬರ್ತಾನೆ ಇರುತ್ತೆ. ಚೆನ್ನಾಗಿ ಬಿಸಿಲಿದ್ದಾಗೂ ಕೂಡ 2 ದಿನ ಬೇಕು ಆ ಬೆಡ್ಶೀಟ್ ಪೂರ್ತಿಯಾಗಿ ಒಣಗೋದಕ್ಕೆ. ಇನ್ನೂ ಸುಮಾರು ಬೆಡ್ಶೀಟು ಹಾಗೆ ಮ್ಯಾಟ್ಗಳು ಎಲ್ಲದೂ ಕೂಡ ಇದೆ, ಅದೆಲ್ಲದನ್ನು ಒಗೆದಾಕಬೇಕು. ಒಂದಿನಕ್ಕಂತೂ ಆಗೋವಂಥ ಕೆಲಸ ಅಲ್ಲ ಇದು. ಸುಮ್ಮನೆ ಆಸೆಪಟ್ಟು ತುಂಬ ದೊಡ್ಡ ಮನೆ ಮಾಡ್ಕೊಳ್ಳೋದು ತುಂಬಾ ಸುಲಭ, ಆದರೆ ಆ ಮನೇನ ಕ್ಲೀನ್ ಮಾಡುವಾಗ ಗೊತ್ತಾಗತ್ತೆ ಎಷ್ಟು ಕಷ್ಟ ಅಂತ. ಯಾರೂ ಹೆಲ್ಪಿಗಿಲ್ಲದೆ ಅಂದರೆ ಮೇಡ್ಗಳು ಯಾರನ್ನೂ ಇಟ್ಕೊಳ್ದೆ ನಾವೇ ಮನೇನ ಕ್ಲೀನ್ ಮಾಡ್ಕೊಳ್ತೀವಿ ಅನ್ನೋದು ಅಸಾಧ್ಯದ ಮಾತು ಅಂತ ಅನಿಸುತ್ತೆ. ಅದರಲ್ಲೂ ಈ ಡ್ಯೂಪ್ಲೆಕ್ಸ್ ಮನೆ ಇರೋರೆಲ್ಲ ಅದು ಹೆಂಗೆ ಮನೆ ಕ್ಲೀನ್ ಮಾಡ್ಕೊಳ್ತಾರೋ ಅಂತ ಅನಿಸ್ತಾ ಇರುತ್ತೆ ಒಂದೊಂದು ಸಲ. ಯಾಕಾದರೂ ಈ ಹಬ್ಬಗಳು ಬರುತ್ತೋ ಅಂತ ಅನಿಸೋದು ಕೂಡ ನಿಜನೇ. ಯಾಕಂದರೆ ಕೆಲವೊಂದು ಗಲೀಜೆ ಆಗಿರೋಲ್ಲ, ಒಂದು ಸ್ವಲ್ಪನೂ ಏನು ಕೊಳೆ ಆಗಿರೋದಿಲ್ಲ. ಬಟ್ ಹಬ್ಬಕ್ಕೆ ಹಾಗೆ ಬಿಡೋದು ಹೇಗೆ ಅಂತ ಅಂದ್ಬಿಟ್ಟು ಸುಮ್ಮನೆ ಒಗೆಯೋ ಅಂಥ ಕೆಲಸ, ತೊಳೆಯೋ ಅಂಥ ಕೆಲಸ ನಡೀತಾನೆ ಇರುತ್ತೆ. ಇವಾಗ ಆಲ್ಮೋಸ್ಟ್ ಎಲ್ಲ ಬೆಡ್ಶೀಟ್ಗಳು ಹಾಗೆ ಸ್ಕ್ರೀನ್ ಬಟ್ಟೆಗಳನ್ನೆಲ್ಲ ಒಗೆದಿದ್ದಾಯಿತು. ಅದನ್ನೆಲ್ಲದೂ ಕೂಡ ಒಣಗಾಕ್ತಾ ಇದ್ದೀನಿ.
ನನ್ನ ಅದೃಷ್ಟನ ಏನೋ ಅವತ್ತು ಮೋಡ ಮುಚ್ಕೊಂಡಿದ್ರು ಕೂಡ ಮಧ್ಯಾಹ್ನಕ್ಕೆ ಚೆನ್ನಾಗಿ ಬಿಸಿಲು ಬಂತು, ಮಳೆ ಬರಲಿಲ್ಲ. ಇಡೀ ದಿನ ಮಳೆ ಬರಲಿಲ್ಲ. ಎಲ್ಲ ಬಟ್ಟೆಗಳು ಮಧ್ಯಾಹ್ನ ಒಂದು 3-4 ಗಂಟೆಗೆಲ್ಲ ಒಣಗಿಬಿಟ್ಟಿತ್ತು. ಇನ್ನು ದೊಡ್ಡ ಬೆಡ್ಶೀಟ್ ಮಾತ್ರ ಒಣಗಿರಲಿಲ್ಲ. ಅದನ್ನು ತೊಗೊಂಡು ಬಂದು ಮನೆ ಒಳಗಡೆ ಸ್ವಲ್ಪ ಹೊತ್ತು ಒಣಗಾಕಿದ್ದೆ. ಸಾಯಂಕಾಲ ರಾತ್ರಿ ಏನಾದರೂ ಮಳೆ ಬಂದರೆ ಮತ್ತೆ ನೆಂದೋಗುತ್ತೆ ಅಂತ. ನೋಡಿ, ಇದೇ ಬೆಡ್ಶೀಟು. ಇಂಥ ಬೆಡ್ಶೀಟ್ಗಳಂತೂ ಒಗೆಯೋವಾಗ ಯಪ್ಪ ಯಾಕಾದರೂ ತೊಗೊತೀವೋ ಈ ಥರ ಬೆಡ್ಶೀಟ್ನ ಅಂತ ಅನಿಸ್ಬಿಡುತ್ತೆ. ಎಷ್ಟೇ ಸಲ ನೀರು ಹಿಂಡಿದ್ರೂ ಕೊನೆ ತುದಿಲಿ ಬಂದು ನೀರು ನಿಂತ್ಕೊತಾ ಇರುತ್ತೆ. ಮಿಷಿನ್ಗೆ ಹಾಕಿದ್ರೆ ಮಿಷಿನ್ ಹಾಳಾಗುತ್ತೆ ಅಂತ ಈ ಸಲ ಮಿಷಿನ್ಗೆ ಹಾಕೋದಕ್ಕೆ ಹೋಗಲಿಲ್ಲ. ಈಗ ಬಟ್ಟೆ ಕೆಲಸ ಮುಗಿಸಿ ಇಲ್ಲಿ ಟಿ ವಿ ಯೂನಿಟ್ನ ಕ್ಲೀನ್ ಮಾಡ್ಕೊಂಡಿದ್ದೆ, ಪೂರ್ತಿಯಾಗೆಲ್ಲ ಒರೆಸ್ಕೊಂಡು. ಇವಾಗ ಅದ್ರ ಮೇಲೆ ಇಟ್ಟಿರುವಂಥ ಫೋಟೋ ಫ್ರೇಮ್ಸ್ನೆಲ್ಲ ನೀಟಾಗಿ ಒರೆಸಿ ಮತ್ತೆ ಅದರದ್ರ ಜಾಗಕ್ಕೆ ಜೋಡಿಸ್ತಾ ಇದ್ದೀನಿ. ನೀವು ಈ ವುಡನ್ ಇಂಟೀರಿಯರ್ಗೆಲ್ಲ ಯಾವುದೇ ಕೆಮಿಕಲ್ನೆಲ್ಲ ಯೂಸ್ ಮಾಡಿ ಒರೆಸೋದಕ್ಕೆ ಹೋಗಬಾರ್ದು. ಕೆಮಿಕಲ್ ಸ್ಪ್ರೇನೆಲ್ಲ ಯೂಸ್ ಮಾಡಿ ಒರೆಸೋದಕ್ಕೆ ಹೋಗಬಾರ್ದು. ನಾರ್ಮಲ್ ಪ್ಲೇನ್ ವಾಟರಲ್ಲಿ ಒರೆಸ್ಕೊಂಡು ಮತ್ತೆ ಒಣ ಬಟ್ಟೆಯಲ್ಲಿ ಒರೆಸ್ಬೇಕು. ಒಂದೊಂದು ಸಲ ಒದ್ದೆ ಬಟ್ಟೆಯಲ್ಲಿ ಒರೆಸಿದ್ರೆ ವುಡ್ ಸರಿ ಇರಲಿಲ್ಲ ಅಂತಂದರೆ ಅದು ಮೇಲ್ಗಡೆ ಅಂಟಿಸಿರ್ತಾರಲ್ಲ, ಅದು ಲ್ಯಾಮಿನೇಟ್ಸ್ ಎದ್ದು ಬರೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ಒಣ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಸ್ವಲ್ಪ ಏನಾದರೂ ಜಾಸ್ತಿ ಕಲೆ ಆಗಿತ್ತು ಅಂದರೆ ತಣ್ಣೀರು ಬಟ್ಟೆಯಲ್ಲಿ ಒರೆಸ್ಕೊಂಡು ಇಮಿಡಿಯೇಟಾಗಿ ಒಣ ಬಟ್ಟೆಯಲ್ಲಿ ಒರೆಸ್ಬೇಕು. ಒಂದೇ ದಿವಸಕ್ಕೆ ಆಲ್ಮೋಸ್ಟ್ ಒಂದು ಅರ್ಧ ಕೆಲಸದ ಮೇಲೇ ಮುಗಿಸಿದ್ವಿ ಇವತ್ತು. ಸಾಯಂಕಾಲ ಆಗ್ತಾ ಮಾಡಿ 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 ಬೇಜಾರಾಗಿ ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೆ ಇಲ್ವಲ್ಲ ಅಂತ ಕೂಡ ಅನಿಸ್ತು. ಮುಂಚೆ ನಾವು ಸಿಂಗಲ್ ಬೆಡ್ರೂಮಲ್ಲಿ ಮನೆಯಲ್ಲೇ ಇದ್ದಿದ್ದು, ಬಾಡಿಗೆಗಾಗಿರ್ಬೋದು, ಹಾಗೆ ಕ್ವಾರ್ಟರ್ಸಲ್ಲಿ ಇರುವಾಗೂ ಕೂಡ ನಾವು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಇದ್ದಿದ್ದು. ಹಾಗಾಗಿ ಗೊತ್ತಾಗ್ತಾನೆ ಇರಲಿಲ್ಲ ನಮಗೆ. 1 ಅಥವಾ 2 ದಿನ, ಅದಕ್ಕೂ ಹೆಚ್ಚಂದರೆ ಮ್ಯಾಕ್ಸಿಮಮ್ 3 ದಿನದಲ್ಲಿ ಪೂರ್ತಿ ಮನೆ ಕ್ಲೀನ್ ಆಗಿಬಿಡ್ತಾಯಿತ್ತು. ಆದರೆ ಈ ಹೊಸ್ದಾಗಿ ಕಟ್ಕೊಂಬಂದಿರೋಂಥ ಮನೇನ ಸುಮಾರು 15 ದಿವಸ, ಒಂದು ವಾರದಿಂದ ಕ್ಲೀನ್ ಮಾಡ್ತಾನೆ ಇದ್ದರೂ ಕೂಡ ಏನಾದರೂ ಒಂದು ಕೆಲಸ ಮಿಕ್ಕೊಂಡಿರುತ್ತೆ. ಒಂದು ಮುಗಿಸ್ತಾ ಇದ್ದಂಗೆ ಇನ್ನೊಂದು ಕಣ್ಣಿಗೆ ಬೀಳುತ್ತೆ, ಅದನ್ನು ಮುಗಿಸ್ತಾ ಇದ್ದಂಗೆ ಇನ್ನೊಂದು ಕಣ್ಣಿಗೆ ಬೀಳುತ್ತೆ. ಇನ್ನೇನು ಮನೆ ಒಳಗಡೆ ಎಲ್ಲ ಮುಗೀತು ಅನ್ನೋ ಅಷ್ಟರಲ್ಲಿ ಮನೆ ಹೊರಗಡೆ ಕೂಡ ಕ್ಲೀನ್ ಮಾಡಬೇಕು. ಮೇಲಿಂದ ಕೆಳಗಡೆವರೆಗೂ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ. ಇನ್ನು ಮನೆ ಚೆನ್ನಾಗಿ ಕಾಣಿಸ್ಲಿ ಅಂತ ಅಂದ್ಬಿಟ್ಟು ಈ ಡೆಕೋರೇಟಿವ್ ಪೀಸ್ನ ತಂದಿಟ್ಟಿರ್ತೀವಲ್ಲ, ಅದನ್ನು ಕ್ಲೀನ್ ಮಾಡೋದು ಇನ್ನೊಂದು ಥರ ಕಷ್ಟ. ಸುಮ್ಮನೆ ಪ್ಲೇನಾಗಿದ್ದರೆ ಹಾಗೆ ಒರೆಸ್ಕೊಂಡು ಹೋಗ್ಬಿಡ್ಬೋದು. ಆ ಚಿಕ್ಕ ಡೆಕೋರೇಟಿವ್ ಪೀಸು ಸಂದಿಲೆಲ್ಲ ಧೂಳು ಸೇರ್ಕೊಂಡಿರುತ್ತೆ, ಅದನ್ನು ತೊಳಿಬೇಕು, ಇಲ್ಲ ನೀಟಾಗಿ ಒರೆಸ್ಬೇಕು. ಅದರಲ್ಲೇ ತುಂಬ ಅಂದರೆ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಎಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಂಜೆ 4:15 ಆಗೇ ಹೋಯಿತು. ನನ್ನ ಮಗ ಕೂಡ ಸ್ಕೂಲಿಂದ ಬಂದ. ಅವನು ಬರೋ ಅಷ್ಟರಲ್ಲಿ ಹಾಲ್ನ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೆ. ಅವನಿಗೆ ಸ್ವಲ್ಪ ತಿನ್ನೋದಕ್ಕೆ ಏನಾದರೂ ತಿಂಡಿ ಕೊಟ್ಬಿಟ್ಟು ಇವಾಗ ಟಿ ವಿ ನೋಡ್ತಾ ಇರು ಅಂತ ಹೇಳಿ ನಾನು ರೂಮ್ ಕ್ಲೀನ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಮೊದಲಿಗೆ ರೂಮಲ್ಲಿ ಜಾಸ್ತಿ ಗಲೀಜಾಗಿರೋದು ಅಂದರೆ ಕಿಟಕಿ. ಯಾಕಂದರೆ ಈ ಕಿಟಕಿ ಅಂತೂ ರೋಡ್ ಸೈಡಲ್ಲೇ ಇರೋದು, ಹಾಗಾಗಿ ತುಂಬಾ ಧೂಳಾಗ್ತಾ ಇರುತ್ತೆ. ಆ ಕಿಟಕಿಯನ್ನು ಮೊದಲು ಕ್ಲೀನ್ ಮಾಡಿಕೊಂಡು ಆಮೇಲೆ ಬೇರೆದನ್ನು ಕ್ಲೀನ್ ಮಾಡ್ತೀನಿ. ಈ ರೂಮಲ್ಲಿ ಕಿಟಕಿ, ಹಾಗೆ ವರ್ಕ್ ಟೇಬಲ್ಲು, ಬುಕ್ಗೆ ಇಡೋದಕ್ಕೆ ಅಂತಲೇ ಒಂದು ಕಬೋರ್ಡ್ ಮಾಡಿಸಿದ್ದೀವಿ. ಅದೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಕೂಡ ಆಫೀಸಿಂದ ಬಂದಮೇಲೆ ಇಬ್ಬರು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೀ ಕುಡಿದ್ಬಿಟ್ಟು ಆಮೇಲೆ ಮತ್ತೆ ಕೆಲಸನ ಶುರು ಮಾಡ್ಕೊಂಡ್ವಿ. ನಾನು ಮಾಸ್ಟರ್ ಬೆಡ್ರೂಮ್ ಕ್ಲೀನ್ ಮಾಡ್ತಾಯಿದ್ದೀನಿ. ಅವರು ಕಬೋರ್ಡ್ಗಳೆಲ್ಲ ಇದೆಯಲ್ಲ ಅದ್ರ ಮೇಲೆಲ್ಲನೂ ಕೂಡ ಸ್ವಲ್ಪ ಹೈಟೆಲ್ಲ ಇರುತ್ತಲ್ಲ, ನಾನು ಹತ್ತಿ ಕ್ಲೀನ್ ಮಾಡೋದಕ್ಕಾಗಲ್ಲ ಅಂತ ಅವ್ರು ಸ್ವಲ್ಪ ಲ್ಯಾಡರ್ ಎಲ್ಲ ಹಾಕ್ಕೊಂಡು ಒರೆಸ್ಕೊಡ್ತಾ ಇದ್ದಾರೆ. ನಾನು ಈ ಕಡೆ ಮಾಸ್ಟರ್ ಬೆಡ್ರೂಮಲ್ಲಿರೋವಂಥ ಡ್ರೆಸ್ಸಿಂಗ್ ಟೇಬಲಲ್ಲಿರೋದೆಲ್ಲದನ್ನು ತೆಗೆದು ನೀಟಾಗಿ ಒರೆಸಿ ಮತ್ತೆ ರೀಅರೇಂಜ್ ಮಾಡಿದೆ, ಆರ್ಗನೈಸ್ ಮಾಡಿಕೊಂಡೆ. ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಅದಾದ ನಂತರ ಇವಾಗ ಬಾಲ್ಕನಿಗೆ ಬಂದು ಮಾಸ್ಟರ್ ಬೆಡ್ರೂಮಲ್ಲಿರೋವಂಥ ಬಾಲ್ಕನಿಗೆ ಮೊದಲು ಬಾಲ್ಕನಿನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಆ ಸ್ಲೈಡಿಂಗ್ ಡೋರ್ ಇದೆಯಲ್ಲ ಗ್ಲಾಸ್ದು, ಅದನ್ನೆಲ್ಲದನ್ನು ಕೂಡ ನೀಟಾಗಿ ಒರೆಸ್ತಾ ಇದ್ದೀನಿ. ಇದು ಕೂಡ ರೋಡ್ ಸೈಡಲ್ಲೇ ಇರೋದು, ಹಾಗಾಗಿ ತುಂಬಾ ಧೂಳು ಸೇರ್ಕೊತಾ ಇರುತ್ತೆ. ಇದನ್ನು ಒಂದು ಸಲ ತೇವದ ಬಟ್ಟೆಯಲ್ಲಿ, ಮತ್ತೊಂದು ಸಲ ಒಣ ಬಟ್ಟೆಯಲ್ಲಿ, ಮತ್ತೆ ಕೋಲಿನ ಹಾಕಿ ಮತ್ತೆ ಇನ್ನೊಂದು ಸಲ ಒರೆಸ್ಬೇಕು. ಅದನ್ನು ನಾಳೆ ಮಾಡ್ತೀನಿ. ಇನ್ನು ನಾಳೆ ಮಾಡೋ ಕೆಲಸನೂ ಕೂಡ ತುಂಬಾ ಇದೆ. ಯಾಕಂದರೆ 2 ಬಾತ್ರೂಮ್ಗಳನ್ನ ಕ್ಲೀನ್ ಮಾಡಬೇಕು, ಆ ಕಡೆ ಯುಟಿಲಿಟಿ ಕ್ಲೀನ್ ಮಾಡ್ಕೊಳ್ಬೇಕು, ಹಾಗೆ ಬೆಡ್ಗಳನ್ನೆಲ್ಲ ಈಚೆ ಬಿಸಿಲಿಗೆ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಕೋಲಲ್ಲಿ ಬಡಿದು ಮಂಚನೆಲ್ಲ ನೀಟಾಗಿ ಒರೆಸಿ ಮತ್ತೆ ಬೆಡ್ನೆಲ್ಲ ತೊಗೊಂಡ್ಬಂದು ಅರೇಂಜ್ ಮಾಡಬೇಕು. ಭಾನುವಾರ ರಜೆ ಇರುತ್ತಲ್ಲ, ಅದನ್ನು ಮಾಡ್ಕೊಳ್ತೀವಿ. ಈ ಸ್ಲೈಡಿಂಗ್ ಡೋರಲ್ಲಿ 3 ಡೋರ್ಗಳಿದೆ. ಆ ಕಡೆ ಒಂದು, ಈ ಕಡೆ ಒಂದು, ಮಧ್ಯೆ ಇನ್ನೊಂದು ಮೆಶ್ ಇದೆ. ಬೇಸಿಗೆಲೆಲ್ಲ ತುಂಬ ಸೆಕೆ ಆಗ್ತಾ ಇರುತ್ತಲ್ಲ, ಆವಾಗ ಮೆಶ್ ಹಾಕ್ಬಿಟ್ಟು ಗಾಳಿ ಸರಾಗವಾಗಿ ಬರಲಿ ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಬಿಡ್ತೀವಿ. ಇನ್ನು ಆ ಮೆಶ್ಶಲ್ಲಿ ಸಣ್ಣ ಸಣ್ಣ ಕಣ್ಗಳಿಗೆಲ್ಲ ಬಂದು ಧೂಳು ಸೇರ್ಕೊಂಬಿಟ್ಟಿರುತ್ತೆ, ತುಂಬಾ ಗಲೀಜಾಗಿರುತ್ತೆ. ನೋಡೋದಕ್ಕೆ ನಮಗೇನು ಗಲೀಜಾಗಿಲ್ವೇನೋ ಅನ್ನಿಸ್ತಾ ಇರುತ್ತೆ, ಬಟ್ ತುಂಬ ಅಂದರೆ ತುಂಬಾ ಗಲೀಜಾಗಿರುತ್ತೆ. ನಾನಂತೂ ಒಂದು 2-3 ಸಲ ಒರೆಸ್ಕೊಂಡೆ ಅದನ್ನು. ಹೊರಗಡೆಯಿಂದನೂ ಒರೆಸ್ಬೇಕು ಮತ್ತು ಒಳಗಡೆ ಬಂದು ಒರೆಸ್ಬೇಕು. ಸುಮಾರು ನನಗಿದು ಒಂದು ಅರ್ಧ ಗಂಟೆ ಮೇಲೇ ಹಿಡಿತು ಈ ಕೆಲಸ. ಹಾಗಾಗಿನೇ ಫುಲ್ಲು ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ. ಇನ್ನು ಹಬ್ಬಕ್ಕೆ ಅಂತ ಪೂರ್ತಿಯಾಗಿ ಮನೇನ ಕ್ಲೀನ್ ಮಾಡ್ಕೊಂಡ್ಮೇಲೆ ನಾನ್ ವೆಜ್ ಎಲ್ಲ ಮಾಡೋ ಹಾಗಿಲ್ಲ ಮನೆಯಲ್ಲಿ.
ಇನ್ನು ಹಬ್ಬ ಮುಗಿದ ಮೇಲೆ ಮಾಡ್ಕೊಳ್ಬೋದು. ಕೆಲವರು ಶ್ರಾವಣದಲ್ಲಿ ತಿಂತಾರೆ, ಕೆಲವರು ಶ್ರಾವಣದಲ್ಲಿ ತಿನ್ನೋದಿಲ್ಲ. ದೇವ್ರಿಗೆ ಕೆಲವೊಬ್ಬರು ಶ್ರಾವಣದಲ್ಲಿ ಎಡೆ ಇಡುವಂಥ ಪದ್ಧತಿ ಇರುತ್ತೆ. ಮುಂಚೆಯಿಂದನೂ ಅದನ್ನು ಮಾಡ್ಕೊಂಡು ಬಂದಿರ್ತಾರೆ, ಅಂಥವರು ಮಾಡ್ಬೋದು. ನಾವು ತಿನ್ನಲ್ಲ ಅನ್ನೋರು ಮಾಡೋದೇನು ಬೇಡ. ಆಲ್ಮೋಸ್ಟ್ ಅರ್ಧ ಕೆಲಸ ಪೂರ್ತಿಯಾಗಿ ಇವತ್ತು ಕ್ಲೀನಿಂಗ್ದು ಮುಗಿಸಿದ್ದೀವಿ. ಸಂಜೆಗೆ ಇನ್ನೊಂದು ದೊಡ್ಡ ಬೆಡ್ಶೀಟ್ನ ನಾನು ನೆನೆ ಹಾಕಿದ್ದೆ. ನನ್ನ ಹಸ್ಬೆಂಡ್ ಮನೆಮೇಲೆ ಸೇರಿಕೊಂಡು ಅದನ್ನು ಒಗ್ಯೋಣ ಅಂತಂದ್ಬಿಟ್ಟು ಇವಾಗ ಕೋಲಲ್ಲಿ ಬಡಿದು ಅದನ್ನು ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಸ್ವಲ್ಪ ಇಬ್ಬರೂ ಸೇರ್ಕೊಂಡು ಇದನ್ನು ಹಿಂಡಿ ಒಣಗ ಹಾಕಬೇಕು. ಸೊ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ರೀತಿ ಕ್ಲೀನಿಂಗ್ ಕೆಲಸ ನಡೀತಾ ಇದೆ. ನಿಮ್ಮ ಮನೇಲಿ ಎಲ್ಲರದು ಕ್ಲೀನಿಂಗ್ ಮುಗೀತಾ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.